ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಈ ವಿಚಾರದಲ್ಲಿ ಮಾನ್ಯ ಆರೋಗ್ಯ ಸಚಿವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು? ಜನೌಷಧಿ ಮೆಡಿಸಿನ್ ಟೆಸ್ಟ್ಗೆ ರವಾನೆ ಮಾಡಿರುವಂಥ ವಿಚಾರ ಏನಿದೆ, ಅವ್ರು ಹೇಳ್ತಾರೆ ಕರ್ನಾಟಕ ಸ್ಟೇಟ್ ಫಾರ್ಮಸಿಸ್ಟ್ ಕೊಟ್ಟ ದೂರಿನ ಮೇಲೆ ಈ ಟೆಸ್ಟನ್ನು ಮಾಡ್ತಾ ಇದ್ದೀವಿ ಅಂತ. ಬ್ರ್ಯಾಂಡೆಡ್ ಮಾತ್ರೆಗಳನ್ನು ಮಾರುತ್ತಿದ್ದಾರೆ ಅಂತ ದೂರು ಬಂದಿದೆ. ದೂರಿನ ಆಧಾರದ ಮೇಲೆ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಅಸೋಸಿಯೇಷನ್ ಅವರು ಒಂದು ಇದು ಕೊಟ್ಟಿದ್ರು, ಅಸೋಸಿಯೇಷನ್ ಅವರೆಲ್ಲ ಸೇರಿ ನಮಗೊಂದು ಲೆಟ್ರ್ ಕೊಟ್ಟಿದ್ರು. ಈ ಥರ ಅಲ್ಲೆಲ್ಲ ಬೇರೆ, ಯಾಕೆಂದರೆ ಅವ್ರು ಇದರ ಪ್ರಕಾರ ಬ್ರ್ಯಾಂಡೆಡ್ ಮಾರೋಂಗಿಲ್ಲ, ಯಾಕೆಂದರೆ ಅದು ಫಾರ್ಮಸಿಸ್ಟ್ ಮಾರಬೇಕು, ಈ ಬೇರೆ ಶಾಪ್ಸ್ ಅವರು. ಸೊ ಅದು ಅಲ್ಲಿ ಆ ಥರ ಬ್ರ್ಯಾಂಡೆಡ್ ಎಲ್ಲ ಮಾರ್ತಾ ಇದ್ದಾರೆ. ಅದನ್ನು ಚೆಕ್ ಮಾಡಿ ನೀವು ಅಂತೇಳಿ ನಮ್ಮ ಕಮಿಷನರ್ಗೆ ಕರ್ನಾಟಕ ಸ್ಟೇಟ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಅವ್ರು ಕೊಟ್ಟಿರುತ್ತೆ ಲೆಟ್ರು. ಆ ಆಧಾರದ ಮೇಲೆ ಅವ್ರು ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಯಾಕಂದರೆ ಬ್ರ್ಯಾಂಡೆಡ್ ಔಷಧಿಗಳು ಜನೌಷಧಿಯಲ್ಲಿ ಮಾರಬಾರ್ದು ಅಂತ ಇರುವಂಥ ಒಂದು ಕಾನೂನು ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಚೆಕ್ ಮಾಡಿ ಅಂತ ಇಡೀ ರಾಜ್ಯದ ಸಂಘದವ್ರು ಹೇಳಿದರು. ಮಾತ್ರೆ ಟೆಸ್ಟಿಂಗ್ ಅಲ್ಲ, ಅವರು ಬ್ರ್ಯಾಂಡೆಡ್ ಮಾರ್ತಾ ಇದ್ದಾರಾ, ಅವರು ಜನೌಷಧಿ ಇರೋದು ಕೇವಲ ಡ್ರಗ್ಸ್ ಮಾರಬೇಕು ಅಂತ. ಅದಕ್ಕೋಸ್ಕರ ನಾವೇನು ಹ್ಯಾರಾಸ್ಮೆಂಟ್ ಮಾಡಬೇಕು ಅಂತಲ್ಲ, ಸ್ಟೇಟ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ಅಂದರೆ ಬೇರೆ ಫಾರ್ಮಸೀಸು ಅವರೆಲ್ಲ ಬ್ರ್ಯಾಂಡೆಡ್ ಡ್ರಗ್ಸ್ ಮಾರ್ತಾರೆ, ಆಯಿತಾ. ಈಗ ಅವ್ರಿಗೆ ಈಗ ಬಿಸ್ನೆಸ್ ಲಾಸ್ ಆಗ್ತಾ ಇರ್ಬೋದು, ಯಾಕೆಂತ ಹೇಳಿದ್ರೆ ಇಲ್ಲಿ ಇವರು ಕೂಡ ಮಾರ್ತಾ ಇರ್ಬೋದು ಅಂತ ಅವ್ರ ಅಲಿಗೇಷನ್ನು, ನಂದಲ್ಲ. ಅವ್ರ ಅಲಿಗೇಷನು ಜನೌಷಧಿಯಲ್ಲಿ ಈ ಜೆನರಿಕ್ ಮೆಡಿಸಿನ್ ಜೊತೆ ಬ್ರ್ಯಾಂಡೆಡು ಮಾರ್ತಾವ್ರೆ. ಅದಕ್ಕೋಸ್ಕರ ಅದನ್ನು ಅವರು ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲ, ಅದು